ಹಾಯ್ ಹೆಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ಪ್ರಮುಖ ಸುದ್ದಿಗಳ ಪ್ರತಿನಿತ್ಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುವಂತಹ ಪ್ರಮುಖ ವಿದ್ಯಮಾನಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8 ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಮೊದಲ ಪ್ರಮುಖ ಬೆಳವಣಿಗೆ ಏನಾಗಿದೆ ಹಾಗಾದ್ರೆ ಇಲ್ಲಿ ಮೋದಿ ವಿಷದ ಹಾವು ಅಂತ ಹೇಳಿ ಒಂದು ಕಡೆ ಖರ್ಗೆ ಅವರು ಹೇಳ್ತಾರೆ. ಸೊ ಮೋದಿ ವಿಷದ ಹಾವು ಅಂತ ವಿಚಾರವೇ ಈಗ ಬಿಜೆಪಿಗೆ ದೊಡ್ಡ ಮಟ್ಟದ ಚುನಾವಣಾ ಅಸ್ತ್ರವಾಗಿ ಪರಿಗಣಿಸಿದೆ. ಸೊ ಈಗ ನಾನು ಮೋದಿ ಬಗ್ಗೆ ಹೇಳಿದ್ದಲ್ಲ, ನೋವಾಗಿದ್ರೆ ಕ್ಷಮಿಸಿ, ಖೇದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಖರ್ಗೆ ಅವರು ಯೂಟರ್ನ್ ನೋಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಬಿಜೆಪಿಗೆ ಇದೇ ಒಂದು ರೀತಿ ಚುನಾವಣಾ ಅಸ್ತ್ರವಾಗ್ಬಿಟ್ಟಿದೆ, ಪ್ರಬಲವಾದಂತಹ ಅಸ್ತ್ರ ಸಿಕ್ಕಂತಾಗಿದೆ. ಮೋದಿ ವಿಷದ ಹಾವು ಸ್ವಲ್ಪ ಅದನ್ನೇನಾದ್ರೂ ನೆಕ್ಕಿದ್ರು ಸಾಕು ಅಲ್ಲೇ ಸತ್ತು ಹೋಗ್ಬಿಡ್ತಾರೆ ಅನ್ನೋ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈ ವಿಚಾರವನ್ನ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಖರ್ಗೆ ಅವರ ಹೇಳಿಕೆಯನ್ನು. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಯಾವುದೇ ಒಂದು ವ್ಯಕ್ತಿ ಮೇಲೆ ಹೇಳಲಿಲ್ಲ, ನಾನು ಹೇಳಿದ್ದು RSS ಮತ್ತು ಬಿಜೆಪಿಯ ವಿಚಾರಧಾರೆ ಮೇಲೆ ಹೇಳಿದ್ದು. ಆದ್ರೆ ಅದಕ್ಕೆ ತಿರ್ಚಿ ಹೇಳಿ ಕೆಲವು ಜನ ವೈಯಕ್ತಿಕವಾಗಿ ಇವರು ಮೋದಿಗೆ ಹೇಳಿದ್ದಾರೆ ಅಂತ ಈಗ ಪ್ರಚಾರ ಮಾಡಕ್ ಶುರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಹೇಳಿಕೆಯಿಂದ ಯಾರಿಗೆ ತಪ್ಪರ್ಥ ಆಗಿದ್ರೆ, ನೋವಾಗಿದ್ರೆ ಅದರ ಬಗ್ಗೆ ನಾನು ವಿಶೇಷವಾಗಿ ನನ್ನ ಖೇದವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಖರ್ಗೆ ಅವರ ವಿವಾದಕ್ಕೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಸೊ ಹಿಂದೆ ಹೀಗೆಲ್ಲ ಮಾತನಾಡಿಯೇ ಕಾಂಗ್ರೆಸ್ ಇವತ್ತು ಈ ಹಂತಕ್ಕೆ ಬಂದಿದೆ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ರೆ ರಾಜ್ಯದ ಜನ ಕಾಂಗ್ರೆಸ್ಗೆ ಪಾಠ ಕಲಿಸ್ತಾರೆ ಅಂತ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೋದಿ ಬಗ್ಗೆ ಹಿಂಗೆ ಮಾತನಾಡಿ ಕಲಬುರಗಿಯಲ್ಲಿ ಸೋತಿದ್ದಾರೆ ಅಂತ ಟಾಂಗ್ ಕೊಟ್ರು. ಸೋನಿಯಾ ಗಾಂಧಿ ಏನು ವಿಷಕನ್ಯೆಯೇ ಅಂತ ಪ್ರಶ್ನಿಸಿದ್ದಾರೆ. ಸೋನಿಯಾ ಚೀನಾ ಹಾಗೆ ಪಾಕಿಸ್ತಾನದ ಏಜೆಂಟ್ ಅಂತ ಹೇಳಿದ್ದಾರೆ. ಇಂತಹ ಹೇಳಿಕೆ ವರ್ತನೆಗಳಿಂದ ಕಾಂಗ್ರೆಸ್ ವಿಪಕ್ಷದಲ್ಲಿ ಕೂರೋದಕ್ಕೂ ಕೂಡ ಅರ್ಹ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಪ್ರಧಾನಮಂತ್ರಿಗಳಿಗೆ ಈ ತರ ಮಾತನಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ಹಿಂದೆ ಹಿಂಗೆಲ್ಲ ಮಾತಾಡಿನೇ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ. ಕಾಂಗ್ರೆಸ್ಸಿಗರಿಗೆ ಇನ್ನೂ ಅಧಿಕಾರದ ಅಮಲು ಉಳಿದಿಲ್ಲ. ಅಧಿಕಾರದ ಅಮಲಿನಲ್ಲಿ, ಹಿಂದಿನ ಅಧಿಕಾರದ ಅಮಲಿನಲ್ಲಿ ಇನ್ನೂ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದೆ ಬರುವಂತ ಪ್ರಶ್ನೆ ಇಲ್ಲ. ಮೋದಿ ಅವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡುವಂತದ್ದು ಪರಿಪಾಠ ಆಗಿದೆ. ಪ್ರಧಾನಿ ಬಗ್ಗೆ ಅವಹೇಳನ ಮಾಡಿದ್ರ ಬಗ್ಗೆ ಅದಕ್ಕಾಗಿ ಇವತ್ತು ರಾಜ್ಯದ ಜನ ಅವರಿಗೆ ಪಾಠವನ್ನು ಕಲಿಸ್ತಾರೆ. ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಒಂದು ನಾಗರಾಹ ಮಾತಾಡ, ಯಾರು ಮೋದಿಯವ್ರ ಬಗ್ಗೆ ಮಾತಾಡ, ಮೋದಿಯವ್ರ ಬಗ್ಗೆ ಹಿಂಗೆ ಮಾತಾಡಿ ಗುಲ್ಬರ್ಗ ಲೋಕಸಭಾದಾಗ ಹೊರಟಾದ್ರು. ಇವರು ಹಿರಿಯರು, ನಾವು ಗೌರವ ಐತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ. ಒಬ್ಬ ದೇಶದ ಪ್ರಧಾನ ಮಂತ್ರಿಗಳನ್ನ ಹೆಂಗ ಮಾತಾಡಿ, ಇವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ, ಅವ್ರ ಬಗ್ಗೆ ನಾಗರಹಾವಿಗೆ ಹೋಲಿಸ್ತಾರೆ, ವಿಷ ಕಚ್ತಾರತ್ತೆ. ನಿಮ್ಮ ಪಾರ್ಟಿ ನೀವೇನು ಯಾರ ಮ್ಯಾಗ ಕುಣಿಲಕತ್ತಿರಲ್ಲ. ಸೋನಿಯಾ ಗಾಂಧಿ ಏನು ವಿಷಕನ್ನೆ ನಂಗಾತ್ರ, ಸೋನಿಯಾ ಗಾಂಧಿ ಏನು ವಿಷಕನ್ನೆ ನಂಗಾತ್ರ. ಈ ದೇಶ ಹಾಳು ಮಾಡೋದಂತ ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡುವಂತ ಸೋನಿಯಾ ಗಾಂಧಿ, ಚೀನಾ ಮತ್ತು ಪಾಕಿಸ್ತಾನದ ನೆರವು ಬೇಡದಪ್ಪ ಮಣಿಶಂಕರಯ್ಯ ಏನಂತ ಹೇಳಿ ಪಾಕಿಸ್ತಾನದವ್ರು ಎಲ್ಲ ಬಂದು ಈ ನರೇಂದ್ರ ಮೋದಿನ ಇಳಿಸ್ಬೇಕು ಅನ್ನೋಂಥ ಸಂದೇಶ ಕೊಟ್ಟ. ಒಬ್ಬ ಚಾ ಮಾರವ ಈ ದೇಶದ ಪ್ರಧಾನಮಂತ್ರಿ ಏನಂತ ಹೇಳಿ ಅಪಮಾನ ಮಾಡಿದ. ಏನಾಯ್ತು? ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಸಹಿತ ಅರ್ಹತೆ ಇಲ್ಲ. ಇವತ್ತು ಖರ್ಗೆ ಅವರ ಹೇಳಿಕೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅದನ್ನ ಹಾಗೆ ತಿಳ್ಕೋಬಾರ್ದು. ಬಾಯಿಗೆ ಬಂದಾಗ ಮಾತಾಡಕತ್ತಾರೆ, ನಾಗರಹಾವ ಅಂತಾರೆ. ಸಿದ್ದರಾಮಯ್ಯನವರು ಇಡೀ ಲಿಂಗಾಯತರೆಲ್ಲ ಭ್ರಷ್ಟರು ಅದಾತಾರೆ. ನೀವು ಬೈರಿ, ಸಿದ್ದರಾಮಯ್ಯ ಯಡಿಯೂರಪ್ಪರಿಗೆ ಬೈಲಿ, ನನಗೆ ಬೈಲಿ, ಬೊಮ್ಮಾಯಿಗೆ ಬೈಲಿ, ವೈಯಕ್ತಿಕ ಬೈರಿ. ರಾಜಕಾರಣ ನಾವು ನಿಮಗೆ ಬೈತೀವಿ, ನೀವು ನಮಗೆ ಇಡೀ ಸಮುದಾಯಕ್ಕನೇ ಇವತ್ತು ನೀವು ಏನು ಹೇಳಕತ್ತೀರಿ? ಭ್ರಷ್ಟ ಅಂತ ಹೇಳಕತ್ತೀರಿ. ಒಂದು ನಾಗರ